ಶಿಥಿಲವಾಗಿದ್ದಾವೆ. ಕೆರೆ ಕಟ್ಟೆ ಮೊನ್ನೆ 22ರಲ್ಲಿ ದೊಡ್ಡ ಮಳೆ ಬಂದ್ಬಿಟ್ಟು ಕೆರೆಗಳೆಲ್ಲ ಹೊಡೆದು ಮತ್ತೆ ತೂಗು ಮಂಗೆ ಓಡಿ ಶಿಥಿಲವಾಗಿ ಹೋಗಿದ್ದಾವೆ. ಇವತ್ತದಲ್ಲಿ ಗಿಡ ಮರಗಳು ಎಲ್ಲ ಒಂಥರ ಇದ್ದು ಮೀನುಗಳೆಲ್ಲ ಮನೆ ಇವತ್ತು ಗುಂಡ್ಲಳ್ಳಿ ಕೆರೆಯಲ್ಲೇ ನೋಡಿ 30,000 ರೂಪಾಯಿ ಮೀನು ಸತ್ತೋಗಿ ಆ ನೀರು ಸೀಮೆಗಾಲಿ ನೀರು ಕೊಡು ಅದಾಗಬಾರ್ದು. ಜನರ ತಿಂಬ ಮೀನು ಭಾಳ ಆರೋಗ್ಯವಾಗಿರಬೇಕು. ಇಡೀ ನಮ್ಮ ಪಾವಡದಿಂದ ಕೂಡ ಮುಂದೆ ಕೆರೆಗೆ. ಅದರಿಂದ ಎಲ್ಲ ನಮ್ಮ ತಾಲೂಕಿನಲ್ಲಿ ಕೆರೆಗಳು ಅಭಿವೃದ್ಧಿ ಮಾಡಬೇಕು. ಸುಮಾರು ಸರ್ಕಾರ ಇವತ್ತು 38 ಕೆರೆಗಳು ನಮ್ಮ ತಾಲೂಕಿನಲ್ಲಿ ಇದ್ದಾವೆ. ಇವತ್ತಂತ ಕೆರೆಗಳಿದ್ದು ಇವತ್ತು ಅಭಿವೃದ್ಧಿ ಇಲ್ಲ, ಕೆರೆಗಳಿಗೆ ದುರಸ್ತಿ ಇಲ್ಲ. ಭಾರಿ ಕೆರೆಗಳು ನೋಡೋಕ್ಕಾಗಲ್ಲ, ಎಲ್ಲ ಕರಡಿ ಮತ್ತೆ ಅರಣ್ಯ ಜೀವ ಬಂದು ಇವತ್ತು ಅಲ್ಲೆಲ್ಲ ಕಟ್ಟೆಗಳನ್ನ ಹೋದ್ರೆ ಭಯ ಆಗ್ತೈತೆ. ಅದನ್ನೆಲ್ಲ ತೆಗೆದು ಇವತ್ತು ಮಧುಗಿರಿ ತಾಲೂಕಿನಲ್ಲಿ ಕೆರೆಗಳು ಮಾಡಿಸಿದ್ದಾರೆ. ಅಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕೆರೆಗಳ ಮೇಲೆ ಹೋದ್ರೆ ಯಾರನ್ನ ಕುತ್ತವನ್ನು ಮಾಡಿದ್ದಾರೆ. ಆ ಥರ ನಮ್ಮ ತಾಲೂಕಿನಲ್ಲಿ ಒಂದು 4-5 ಕಡೆ ಅಂತ ಕೆರೆಗಳು ಮಾಡಿದರೆ ಇಲ್ಲಿರೋ ಜನಗಳ ಅನುಕೂಲ ಆಗುತ್ತೆ. ಮತ್ತೆ ಕಾಡುಗಳು ಈಗಾಗಲೇ ಕರ್ನಾಟಕದಲ್ಲೇ 3,25,000 ಕಾಡು ಐತೆ. ಇವತ್ತು ಯಾವುದೇ ಆಗಲಿ ಸರ್ಕಾರ ಕಾಡು ಬಿಡುಗಡೆ ಮಾಡ್ತಾ ಇಲ್ಲ. ಹೋದ ಮಕ್ಕಳಿಗೆ ಕಾಡು ಬೇಕೇ ಬೇಕು. ಈ ಗ್ಯಾರಂಟಿ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ನಮಗೆ ಬೇಕಿಲ್ಲ. ಆದರೆ ಮಕ್ಕಳಿಗೆ ಸೇರಿಸ್ಬೇಕಾದ್ರೆ ಅಕ್ಕಿ ಕಾರ್ಡ್ ಕೇಳ್ತಾರೆ. ಅಂಥ ಮಕ್ಕಳಿಗೆ ಇವತ್ತು ಕಾರ್ಡು ಪ್ರತಿಯೊಂದು ಕುಟುಂಬಕ್ಕೂ ಕಾರ್ಡು ಬೇಕೇ ಬೇಕು. ಆದ್ದರಿಂದ ನಮ್ಮ ಪಾವಗಡ ತಾಲೂಕು ಗಡಿನಾಡ ಇರೋದ್ರಿಂದ ತುಂಬ ಕಡಿಮೆ ಜಮೀನು, ಸ್ವಲ್ಪ ಜಮೀನು ಇಲ್ದ ಅಂತ ರೈತರು ಇದ್ದಾರೆ. ಅಂಥವರಿಗೆ ಕಾರ್ಡು ಬೇಗ DC ಕಡೆಯಿಂದ ತಾಲೂಕು ದಂಡಾಧಿಕಾರಿಯಿಂದ ಬೇಗ ವಿತರಣೆ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಪಾವಗಡ ತಾಲೂಕಿನ ಎಲ್ಲ ಪತ್ರಿಕೆ ಮಾಧ್ಯಮದವರು ಮತ್ತು ಎಲ್ಲ ಸಂಘ ಸಂಸ್ಥೆ ಪರವಾಗಿ ಮಾತನ್ನು ಮಾತಾಡ್ತಾರೆ. ಸರ್ವೆ ನಂಬರು 114 ಸುಮಾರು ಅದು ಹೆಚ್ಚಿನ 37 ಎಕರೆ ಐತೆ. ಅಂಥದ್ದಾಗೆ ಇವತ್ತು ಪುರಸಭೆ ಮತ್ತೆ ಅಲ್ಲಿ ಹೋಗಿ ಬಡವರಿಗೆ ಸೈಟ್ ಕೊಡಬೇಕು ಅಂತ ಎಲ್ಲ ರಿಯಲ್ ಎಸ್ಟೇಟ್ನವ್ರಿಗೆಲ್ಲ ಮಣ್ಣು ಸಾಗಾಟನೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬೆಟ್ಟ ಅಂದರೆ ಒಂದು ಸಂಸ್ಕೃತಿ, ಒಂದು ಇತಿಹಾಸದಲ್ಲಿ ಇರ್ತೈತೆ ನಮ್ಮ ತಾಲೂಕಿನಲ್ಲಿ. ಇವತ್ತು ಆದಷ್ಟು ಬೆಟ್ಟಗಳು ಥರ ನಡೀತಾ ಇದ್ದಾವೆ. ತಕ್ಷಣ ಅದು ನಿಲ್ಲಿಸಿ ಒಳ್ಳೆಯ ಕಡೆ ಒಂದು 4 ಎಕರೆ 5 ಎಕರೆ ಅಲ್ಲಿ ಎಷ್ಟು ಫಲಾನುಭವಿಗಳ ಮನೆ ಇದ್ದಂಗೆ ಆಗ್ತಾಯಿತ್ತು. ಇವತ್ತು ಆ ಕುಮಾರಸ್ವಾಮಿ ಲೇಔಟ್ ಅಂತ ಮಾಡವ್ರೆ. ಅಂಥ ಜಾಗನ ಹುಡುಕಿ ಮನೆಗಳನ್ನು ಕೊಡ್ತಕ್ಕ ಅಂತ ಪುರಸಭೆ ಅಲ್ಲಿ ಸಂಬಂಧಪಟ್ಟ ಅಧ್ಯಕ್ಷರಾಗಿರ್ಬೋದು, ಸಂಬಂಧಪಟ್ಟ ಇವಾಗಿರ್ಬೋದು, ಮತ್ತು ಆ ಸಂಬಂಧಪಟ್ಟ ಅಂತ ಎಲ್ಲ ವಾರ್ಡುಗಳು ಸದಸ್ಯರಾಗಿರ್ಬೋದು, ಒಂದು ಫಲಾನುಭವಿ ಕೊಡ್ಬೇಕಾದ್ರೆ ಒಳ್ಳೆ ಕಡೆ ಜಮೀನು ತಗೊಂಡು ಕೊಡ್ರಿ, ನಮ್ದೇನೋ ಬೇಸರ ಇಲ್ಲ. ಆದರೆ ಆ ಬೆಟ್ಟದ ಮಣ್ಣು ತಂದು ನಾವು ಸೈಟ್ ಕೊಡ್ತೀವಿ ಅಂದರೆ ಇವತ್ತು ನೋಡ್ತೀವಿ ಕೇರಳ ಆ ಕಡೆ ಎಲ್ಲ ನೋಡ್ತಾ ಇದ್ದೀವಿ. ಅಲ್ಲಿ ಮನೆ ಕೂಡ ಇಲ್ಲ. ಇವತ್ತು ಅಲ್ಲಿ ಎಷ್ಟೋ ಸಮುದ್ರ ಬಿದ್ದು ಇವತ್ತು ಪಾಪ ಅವರಿಗೆ ಭಾಳ ಸಂಕಟದಲ್ಲಿ ಸಿಕ್ಕಿದ್ದಾರೆ. ಅಂಥದ್ದು ಪ್ರಕೃತಿ ಯಾವ ಟೈಮ್ಗೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ಬಡವರಿಗೆ ಮನೆ ಕೊಡಬಾರ್ರಿ, ಒಂದು ಫಲವತ್ತಾದಂಥ ಭೂಮಿ ಹುಡುಕಿ ಇವತ್ತು ಎಷ್ಟನ್ನಾಗಲಿ ದುಡ್ಡಾಗಿ ಸರ್ಕಾರ ಕೊಂಡು ಅಲ್ಲಿ ಕೊಡಬೇಕು, ಅದನ್ನು ನಿಲ್ಲಿಸ್ಬೇಕದನ್ನು. ಈಗ 5 ಎಕರೆ ಮಂಜೂರು ಮಾಡಿರ್ತಾರಂತೆ, ತಕ್ಷಣ ಇವತ್ತಿಂದಲೇ ಅದು ನಿಲ್ಲಿಸ್ಬೇಕು. ಯಾಕಂದರೆ ಇವಾಗ ರಿಯಲ್ ಎಸ್ಟೇಟ್ ಮಣ್ಣು ಆ ಕಡೆ ಆಂಧ್ರ ಆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಆ ಮಣ್ಣು ಕಿತ್ತೊಳೋದು ಅಲ್ಲೇನೋ ನಿಗದಿತ ಜಾಗ ಬಡವರಿಗೆ ಮನೆ ಕೊಡಬೇಕು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ನಮ್ಮ ತಾಲೂಕಿನ ಸಂಘ ಸಮಸ್ಯೆ ಮತ್ತು ರೈತರು 100ಕ್ಕೆ 75 ಭಾಗ ಒಪ್ಪಿದರೆ ನೀವು ಅಲ್ಲಿ ಹೋಗಿ ಯಾರದೇ ಒಪ್ಪಿಗೆ ಪಡೆದ ಇದು ಮಾಡಿರೋದು ಇದು ಖಂಡನೆ. ಜಿಲ್ಲಾಧಿಕಾರಿ ತಕ್ಷಣ ತಗೊಂಡಿದ್ದನ್ನು ಇವತ್ತೇ ಅದನ್ನು ಹೋಗಿ ಆ ಕೊಟ್ಟಿರೋಂಥ ಆದೇಶ ವಾಪಸ್ ಮಾಡಿ ಒಳ್ಳೆ ತಗೊಂಡು ಸೈಟ್ಗಳನ್ನು ಮಾಡಿ ನೀವು 5 ಎಕರೆ ಕೊಡ್ತಾರೆ, 10 ಎಕರೆ ಕೊಡ್ತಾರೆ. ಅಲ್ಲಿ ಫಲಾನುಭವಿಗಳು ಒಳ್ಳೆ ಒಂದು ಜಾಗವನ್ನು ಹುಡುಕೊಡ್ಬೇಕಂತ ಹೇಳಿ ಇವತ್ತು ಆದಷ್ಟು ಮಣ್ಣು ಈ ಕಡೆ ಹೋಗ್ತಾ ಇದೆ ಆಂಧ್ರ ಮತ್ತು ರೈಲ್ ಸ್ಟೇಷನ್ ಅಂತ. ರೈಲ್ ಸ್ಟೇಷನ್ಗೆ ರಾಯಿತಿ ಬರ್ತಾ ಇದೆ, ಇಷ್ಟು ಅಂತ ಇರ್ತೈತೆ ಅದಕ್ಕೆ. ಅದರಲ್ಲಿ 1 ಎಕರೆ 2 ಎಕರೆ ತಗೊಂಡು ಹೊಡ್ಕೊಂಡಿರಿ, ನಾವು ಮಣ್ಣು ಅಭ್ಯಂತರ ಇಲ್ಲ. ನೀವು ಹೋಗಿ ಯಾವುದೋ ಒಂದು ಬೆಟ್ಟ ಹೋಗೋ ನೀವೆಲ್ಲ ಮಾಡೋದು ಇತಿಹಾಸದಲ್ಲಿ ನಮಗೆ ಬೆಟ್ಟ ಇರಬೇಕು. ಹಿಂದ್ಗಡೆ ಏನಿತ್ತು ಅಂದರೆ ಪಾವಗಡ ಬೆಟ್ಟ ಐತೆ ಅಂತ ಹೇಳ್ತಾರೆ. ಅಲ್ಲಿ ಬೆಟ್ಟನೇ ಇದ್ದಾಗ ಯಾವ ಹೆಸರು ಹೇಳ್ಬೇಕಾಗ್ತೈತೆ. ಇಷ್ಟು ಹೇಳ್ತಾ ನಮ್ಮ ಪಾವಗಡ ತಾಲೂಕಿನ ದಂಡಾಧಿಕಾರಿ
ಮತ್ತೆ ಜಿಲ್ಲಾಧಿಕಾರಿ ಕೆರೆ ಅದು ಅದನ್ನು ಫಲಾನುಭವಿಗಳು ಕೊಟ್ಟಿರೋಂಥ ಸೈಡು ನಿಲ್ಲಿಸಿ ಒಂದು ಒಳ್ಳೆ ಕಡೆ ಅವನ್ನ ಸೈಡನ್ನು ಕೊಂಡು ಒಂದು 10 ಎಕರೆ ಕೊಂಡು ಏನು ಪರವಾಗಿಲ್ಲ. ಭಾಳಷ್ಟು ಪಾಗಡ ತಾಲೂಕಿನಲ್ಲಿ ಬಡವರು ಇದ್ದಾರೆ, ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾರೆ, ಬಾಡಿಗೆ ಮನೆಯಾಗ ಇದ್ದಾರೆ. ಒಂದು 10 ಎಕರೆ 20 ಎಕರೆ ತಗೊಂಡು ಅಲ್ಲಿ ಜಾಗ ಮಾಡಿ ಅಂತ ಹೇಳಿ ಈ 2 ಮಾತುಗಳನ್ನು ಮುಕ್ತಾಯ ಮಾಡಿ. ನಮಸ್ಕಾರ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಘಟಕದಿಂದ ಕಡಿಮೆನಹಳ್ಳಿ ಸರಂಬೂರು 14 ಬಾಕ್ತು ಜಮೀನಲ್ಲಿ ಯಾವುದೇ ರೀತಿಯ ಅಲ್ಲಿ ಮಣ್ಣು ತೆಗಿಬಾರ್ದು ಹಾಗೂ ಅಲ್ಲಿ ಈಗಾಗಲೇ ನೀಡಿರೋಂತಹ ನಿವೇಶನ ನೀಡಿರ್ಬೋದು, ಬೇರೆ ಕೊಟ್ಟು ಇವೆಲ್ಲ ಬೇರೆ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಆ ಸರಿ ನಂಬರಲ್ಲಿ ಸುಮಾರು ಹಾಸ್ಟೆಲ್ಗಳಿಗೆ ಮತ್ತು ಬೇರೆ ಕಡೆಗೆಲ್ಲ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೀವಿ. ಇವಾಗ ಪೂಜಾರಪ್ಪರೆಲ್ಲ ಬೇರೆ ಕಡೆ ನೋಡಿ ಅಂತ ಹೇಳ್ತಾರೆ. ನೋಡ್ತೀನಿ, ಯಾಕೆಂದರೆ ನಮ್ಮಲ್ಲಿ ಇಲ್ಲಿ ಸುತ್ತಮುತ್ತ ಜಮೀನು ಯಾವುದೂ ಇಲ್ಲ, ಸರ್ಕಾರಿ ಜಮೀನು ಕೊಡೋದಕ್ಕೆ ಜಮೀನಿಲ್ಲ. ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ. ಇದ್ರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇದರ ಆಗುಗಳನ್ನು ಪರಿಶೀಲನೆ ಮಾಡಿ ಯಾವ ಥರ ಈ ಕ್ರಮ ಕೈಗೊಳ್ಳೋದು ಮುಂದೆ ಕ್ರಮ ಕೈಗೊಳ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪಾವಗಡ ಜಿಲ್ಲಾ ಅಧ್ಯಕ್ಷರು ಪೂಜಾರಪ್ಪ, ಕಾರ್ಯದರ್ಶಿ ರಾಮಂಜಿ, ಇನ್ನೂ ಇತರರು ಹಾಜರಿದ್ದರು. ವರದಿ ಮಾರುತಿ, MS ಮೀಡಿಯಾ.